ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಸೇರಿರೋ ವಿಷಯ ಏನಂದರೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಹುಸೇನಣ್ಣ ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ 4 ವರ್ಷದಿಂದ ಪ್ರತಿ ವರ್ಷದಂತೆ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ತುಂಬ ಅದ್ಧೂರಿಯಾಗಿ ನಡೆದಿದೆ. ಅವ್ರಿಗೆ ದೇವರ ಆಶೀರ್ವಾದದಿಂದ ವರ್ಷ ಕೂಡ ಇದೇ ರೀತಿ ಇಫ್ತಿಯಾರ್ ಕೂಟವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು. ಎಲ್ಲರಿಗೂ ಕರೆಸಿ ಇಫ್ತಿಯಾರ್ ಕೂಟವನ್ನು ಮಾಡಿಸಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. अस्सलाम वालेकुम अल्लाह बरकत। यहाँ भी नहीं, मैं उनसे बहुत शुक्रगुजार हूँ। हालांकि एक चीज़ क्या है कहता हूँ, मैं ऑलरेडी उनको 6 महीने से अब्दुल कलाम करके नाम रखा हूँ मैं उनको। वो हिसाब के आदमी हो ना, अल्लाह उनको सामने बढ़ चढ़ को उनको सब चीज़ों में हिस्सा देंगे। अल्लाह उनके हर एक चीज़ में कामयाबी देंगे। अब दूसरा क्या बोलने का है? हमारे वास्ते आधी रात को बुलाने, हमारी ताकत हमें क्या है ये क्या है कर को बोले तो साथ भरपूर उनका साथ देने रेडी है। हमें कोई चीज को भी उनका साथ देने रेडी है। हाथ भरपूर हमारी ताकत रहेंगी भी, हमें उनको पूरा साथ हमारा होता है बेशक। अस्सलाम वालेकुम। जो रमजान के महीने में इफ्तार की दावत हमारे हुसैन की तरफ से हमारे टाउन में एक सोशल वर्क को एक अच्छा सोशल वर्क करने को, जात पात क्या भी नहीं है, हर चीज़ को घुसना दिन नहीं रात नहीं, उनका घर का ये छोड़ा लिया उन्होंने सोशल वर्क में बहुत सामने है। अल्लाह उनको बहुत अच्छी हिदायत देखो, वो सोशल वर्क करेंगे, अपने घर का भी उन्होंने ख्याल कर लेंगे। पहले सोशल वर्क करते हैं, कितना करे तो भी एक नख्ता है तो यहाँ चाहिए, उसे बेजार नहीं होना। ये कौम का मसला भी, हमारी कौम में ज़्यादा नुकते नहीं आते, सो इसे संभाल लेना। ये इफ्तार की दावत में उन्होंने सबको बुला को जो दावत देखो पूरे उनको इफ्तारी की ये करी, उनका लाख लाख शुक्रिया। ರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಎಲ್ಲರಿಗೂ ಶುಭ ದಿನ ಅಂತ ನನಗೆ ಅನಿಸ್ತಾ ಇದೆ. ಈ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ನನ್ನ ಮೊಮ್ಮಗ ಆಗ್ಬೇಕು ನನಗೆ. ಅವರು ಕೀಲಾಗಣಿ ಗ್ರಾಮದಿಂದ ಬೆಳೆದು ಮುಳಬಾಲ್ ಟೌನಲ್ಲಿ ಬಂದು ಇಲ್ಲಿ ಒಳ್ಳೆ ಹೆಸರನ್ನು ಬೆಳೆಸುವ ಮುಖಾಂತರ ಈ ಪ್ರಭಾವಶಾಲಿ ಒಬ್ಬ ವ್ಯಕ್ತಿ ಅಂದ್ರೆ ತಪ್ಪಾಗಲಾರದು. ಇವತ್ತಿನ ದಿವಸ ಅವರು ಇಫ್ತಿಯಾರ್ ಪಾರ್ಟಿಯನ್ನ ಏರ್ಪಡಿಸಿದ್ದಾರೆ. ನಮ್ಮಲ್ಲಿ ಇಸ್ಲಾಂ ಧರ್ಮದ ಪ್ರಕಾರ 5 ಮುಖ್ಯ ಪ್ರಿನ್ಸಿಪಲ್ಸ್ ಇದೆ. ಆ ಪ್ರಿನ್ಸಿಪಲ್ಸ್ ಏನಂದ್ರೆ ಪ್ರೊಫೆಷನ್ ಆಫ್ ಫೈತ್ ಅಂತ. ಫೈತ್ ಅಂದ್ರೆ ನಂಬಿಕೆ, ಒನ್ ಗಾಡ್ ಅಂತ ನಾವು ನಂಬಿದ್ದೇವೆ. ಎರಡನೇದಾಗಿ ಪ್ರೇಯರ್ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರ್ತದೆ. ಮೂರನೇದು ನಾವು ಚಾರಿಟಿ ಅನ್ನೋದನ್ನ ಮಾಡಲೇಬೇಕು. ಇನ್ನೊಂದು ಹಜ್ಜು, ಇನ್ನೊಂದು ರೋಜಾ, ಪ್ರೇಯರ್ ಬೋಲೆನ್. 5 ಮುಖ್ಯವಾಗಿರ್ತಕ್ಕಂಥ ನಮ್ಮ ಪೈಗಂಬರವರು ನಮಗೆ ಹಾದಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವ್ರು ನಡೆದು ಬಂದ ಹಾದಿಯಲ್ಲಿ ನಮಗೂ ಸಹ ಆ ಹಾದಿಯಲ್ಲಿ ನಡಿಬೇಕು ಅಂತ ನಮ್ಮ ಮುಸಲ್ಮಾನ ವ್ಯಕ್ತಿಗಳಿಗೆ ಅದನ್ನ ನಾವು ಫಾಲೋ ಮಾಡ್ಬೇಕಂತ ಹೇಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ 1 ತಿಂಗಳು, ವರ್ಷದಲ್ಲಿ 1 ತಿಂಗಳು ರಂಜಾನ್ ಹಬ್ಬವನ್ನ ನಾವು ಬಹಳ ಪ್ರಮುಖವಾಗಿ ನಾವು ಆಚರಿಸ್ತೇವೆ. 1 ತಿಂಗಳ ತನಕ ರೋಜಾವನ್ನ ನಾವೆಲ್ಲರೂ ಸಹ ಅದನ್ನ ಪ್ರಾರಂಭ ಮಾಡ್ತೇವೆ. ಮೊದಲನೇ ದಿವಸದಿಂದ ಹಬ್ಬ ಬರುವ ತನಕ, ರಂಜಾನ್ ಹಬ್ಬ ಆಚರಿಸೋ ತನಕ ನಾವು ಆ ರೋಜಾವನ್ನ ಮಾಡ್ತೇವೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಅವರು ಆಚರಿಸ್ಕೊಂಡು ಬರುವಂತೆ ಈ ವರ್ಷವೂ ಸಹ ಈ ಒಂದು ಹಬ್ಬದ ರೀತಿಯಲ್ಲಿ ಇಫ್ತಿಯಾರ್ ಪಾರ್ಟಿಯನ್ನ ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲಾ ಜನರನ್ನು ಒಟ್ಟುಗೂಡಿಸುವ ಮುಖಾಂತರ ಮತ್ತು ಸೌಹಾರ್ದತೆಯನ್ನು ಬೆಳೆಸುವ ಮುಖಾಂತರ, ಮುಸಲ್ಮಾನರಾಗ್ಲಿ ಹಿಂದೂಗಳಾಗ್ಲಿ ಬೇರೆ ಯಾವುದೇ ಧರ್ಮದವರಾಗಲಿ, ನಾವು ನಂಬೋದೇನೆಂದ್ರೆ ನಾವು ಎಲ್ಲ ಒಂದು ಜನಾಂಗ ಅಂತ. ಅದರಿಂದ ದೇವರು ಇನ್ನ ಅವರನ್ನ ಈ ರೀತಿ ಹಬ್ಬಗಳ ಮುಖಾಂತರ ಆಚರಿಸೋದಕ್ಕೆ ಅವರಿಗೆ ಶಕ್ತಿ ಕೊಳ್ಳಿ ದೇವರು. ಇನ್ನ ಈ ರೀತಿ ಎಲ್ಲರನ್ನ ಮೆಚ್ಚಿಸುವಂತ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ. ಒಳ್ಳೆ ಒಂದು ರಾಜ್ಯದಲ್ಲಿ ತಾಲೂಕು ಮಟ್ಟದಲ್ಲಿ ಅಲ್ಲದೇನೆ ರಾಜ್ಯದಲ್ಲಿ ಸಹ ರಾಜಕೀಯದಿಂದ ಬೆಳಿಬೇಕು ಅಂತ ನಾನು ಆಶಿಸುತ್ತಾ ಅವರಿಗೆ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಅಸ್ಸಲಾಮ್ ಅಲೈಕುಂ. ಇಂದಿನ ಅಲ್ಹಮ್ದುಲಿಲ್ಲಾ
ನಮ್ಮ ಮುಲ್ಬಾಗಲ್ ತಾಲೂಕ್ ಅಧ್ಯಕ್ಷರಾದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಸಾಹೇಬ್ರ ಮನೆಯಲ್ಲಿ ಇವತ್ತು ಒಂದು ಗೆಟ್ ಟುಗೆದರ್ ಇಫ್ತಾರ್ ಪಾರ್ಟಿ ಇತ್ತು. ಅಲ್ಹಮ್ದುಲಿಲ್ಲಾ ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ದೊಡ್ಡವರು ಚಿಕ್ಕವರು ಅಂತ ಎಲ್ಲ ಎಲ್ರಿಗೂ ಒಂದೇ ಸಹ ಮರ್ಯಾದೆ ಕೊಟ್ಟು ಇವತ್ತು ಅದು ಅನ್ನದಾನ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇಫ್ತಾರ್ ಪಾರ್ಟಿ ಅದು ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಗುಮ್ಕುಲ್ ಪಂಚಾಯತ್ ಅಧ್ಯಕ್ಷರಾದ ನಯಾಜ್ ಸಾಹೇಬರು, ಅಯಾಜ್ ಅವರು, ನಂತರ ಅಫ್ಸರ್ ಪ್ರತಿಯವರು, ಲೋಕಿ ಎಲ್ಲರೂ ಇವತ್ತು ಬಂದಿದ್ದಾರೆ. ಬಂದು ಸಂತೋಷವಾಗಿ ಹೊಟ್ಟೆ ತುಂಬ ಎಲ್ಲರೂ ಒಳ್ಳೆ ಥರ ನಾವು ಊಟ ಮಾಡಿ ನಾವು ಹೋಗೋವ್ರಿಗೆ ಹುಸೇನ್ ಅವ್ರಿಗೂ ನಂತರ ಅವ್ರ ಕುಟುಂಬದವ್ರಿಗೂ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರು ಅವ್ರಿಗೆ ಆರೋಗ್ಯವಾಗಿ, ಸಂತೋಷವಾಗಿ, ಸುಖವಾಗಿ, ಕೊನೆವರೆಗೂ ಸಂತೋಷ ನಗ್ನಗುತ್ತಾ ಇಲ್ಲಿ ಇದೇ ಥರ ಎಲ್ಲರ ಜೊತೆಲಿ ಒಂದಾಗಿ ಇರಲಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. नमस्कार। आज हुसैन के भाई के घर में इफ्तारी की दावत रखे सबके भाइयों को। अल्लाह उनको आगे चलकर उनके इसमें कामयाबी करें दे, रक्षणा वेदी के और भी आगे बढ़ें दे। उन्होंने हमारे सबसे भाइयों से हमारे सबकी दुआ है कि वो आगे बढ़कर कर्नाटका में अच्छा नाम करे। हुसैन एक अच्छा कन्नड़ रक्षणा वेदी के अच्छा काम कर रहे हैं। इंशाल्लाह और भी उन्हें तरक्की करे। ये दुआ करके मेरा बात ख़त्म कर रहा हूँ। ನಮಸ್ಕಾರ. ಇದೊಂದು ವೇದಿಕೆ ಫಂಕ್ಷನ್ಗೆ ಕರೆದಿದ್ದಾರೆ, ನಮ್ಮನ್ನು ಅಲ್ಲಿಂದ ಬಂದಿದ್ದೀವಿ. ಅದರಿಂದ ವ್ಯಕ್ತಿಗತ ನಮ್ಮನ್ನು ಕರೆದಿದ್ದಾರೆ. ಆದಷ್ಟು ಎಲ್ಲರೂ ಬಂದು ಊಟ ಮಾಡ್ಕೊಳ್ಳೋಕೆ ಒಂದು ಸಂತೋಷ ಇದೆ. अस्सलाम वालेकुम वरहमतुल्लाहि वबरकातुहू। आज बहुत मुसर्रत और खुशी का, समझे कि एक शादमानी का, खुशी का दिन हमारे नज़रों से गुजर रहा है। जैसे कि हमारे कर्नाटक रक्षणा वेदी के अध्यक्ष यानी कि प्रेसिडेंट हुसैन साहब के घर में, हुसैन साहब के यहाँ आज इस मुक़द्दस महीने के जो रमज़ानुल मुबारक के महीने में तमाम रोज़ेदारों के लिए एक इफ्तार पार्टी का यहाँ पर इन्नकाद किया गया है। तो आज मैं तमाम जो सरकारी इस हमारे तमाम एसोसिएशन कस्पाटा यानी के सरकारी प्राथमिक शाला शिक्षकर संघದಿಂದ अध्यक्ष और हमारे उपाध्यक्षರು और भी जो भी यहाँ पर हमने आमदा किया और यहाँ पर आकर हम यहाँ इफ्तार पार्टी में शिरकत की गई है। तो मैं अल्लाह से दुआ गो हूँ कि अल्लाह ताला हुसैन को और भी तरक्की अता फरमाए और आने वाले दिनों में इनके खिदमत को अल्लाह कबूल करें। जैसे कि वो हर लाइन से तमाम समाज में जैसे कि हर लाइन से वो काम करते आ रहे हैं, चाहे ये एक हॉस्पिटल में जाकर मदद करने का काम हो, चाहे एक जो भी एक रास्ते में जब एक तकलीफ होती है तो गुजरने वाले को एक कांटा उठाने का भी खिदमत करने का काम सर अंजाम दे रहे हैं। इनकी काबिल और इनकी तारीफ जितनी भी की जाए कम है, इनकी तारीफ की जाए तो कम है। वो हर लाइन से, हर मरहले में, हर काम से वो यहाँ पर काम सर अंजाम देते रहे हैं। मैं और फिर एक बार अल्लाह से दुआ गो हूँ कि अल्लाह ताला इनकी तरक्की में और भी इनके कामों में सर अंजाम में अल्लाह आसानी अता फरमाते हुए वो अपना और भी आगे चलकर काम ऐसा करने की अल्लाह ताकत हिम्मत कुव्वत दें। तो और सबका जमाम यहाँ पर बुलाने का मैं शुक्रिया अदा करते हुए मेरी जानिब से और तमाम की जानिब से फिर एक बार मैं शुक्रिया अदा करते हुए अपनी जगह लेता हूँ। अस्सलाम वालेकुम रहमतुल्लाहि व बरकातुहू।